ಟೈಮು ನೈಟು 4:45 ನೋಡಿ. ಇವತ್ತು ನಮ್ಮ ಕ್ಯಾಂಪ್ ಸೈಟಿಂದ ಸನ್ರೈಸ್ಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಮೊದಲೇ ಹೆಂಗಿತ್ತು ಬೆಳಗ್ಗೆ ಎದ್ದಿದ್ದು? ರಾತ್ರಿ ಸ್ಲೀಪಿಂಗ್ ಬ್ಯಾಗ್ ಎಲ್ಲ ನಿದ್ದೆ ಬಂತ? ಸಾಕಾಗಿತ್ತು. ಬಾಯ್ ಟಾಯ್ಲೆಟು ಏನು ಬಂದಿಲ್ಲ? ಏನು ಬಂದಿಲ್ಲ, ಅದು ಹೊಸದಲ್ಲ. ಬಟ್ ನಾಳೆ ಆಪ್ಷನ್ ಇಲ್ಲ ಬಂತು. ಎಲ್ಲ 3 ಗಂಟೆಗೆ ಎದ್ದು 4:15 ಅಷ್ಟೊತ್ತಿಗೆ ರೆಡಿಯಾಗಿ ತಿಂಡಿ ತಿಂದು ತಿಂಡಿನೂ ಆಯಿತು. ಸನ್ರೈಸ್ ನೋಡೋಕ್ಕೆಲ್ಲ ಹೊರಟಿದ್ದೀವಿ. ಯಾವ ಕ್ಯಾಂಪ್ ಸೈಟಿಂದ ನಾವು ಹೊರಟಿದ್ದು? ಮೋಲೆ ಕ್ಯಾಂಪ್ ಸೈಟಿಂದ ನೆಕ್ಸ್ಟ್ ಸಬರ್ ಗ್ರಾಮ್ಗೆ ಹೋಗ್ಬೇಕು ನಾವೀಗ. ಸಬರ್ ಗ್ರಾಮಲ್ಲಿ ಬ್ಯಾಗ್ ಇಟ್ಟು ಚಿಕ್ಕ ಡೇ ಪ್ಯಾಕ್ ಬ್ಯಾಗ್ ತಗೊಂಡು ಫಲೂಟ್ ಸಮಿಟ್ ಇದೆ ಇವತ್ತು. ಫಲೂಟ್ ಸಮಿಟ್ ಪೀಕ್ಗೆ ಸಂಡಕ್ಫು ಫಲೂಟಲ್ಲಿ ಫಲೂಟ್ ಹೈಯೆಸ್ಟಲ್ಲಿರೋದು. ಅದಾದಮೇಲೆ ನೆಕ್ಸ್ಟ್ ಟಾಪ್ ಮೋಸ್ಟ್ ಸಂಡಕ್ಫು. ಸ್ವಲ್ಪ ಓಪನ್ ಅಪ್ ಆಗಿದೆ ಲೈಟು ನೋಡಿ. ಸ್ಯಾಂಡ್ ಕೂಡ ಇದೆ ಇಲ್ಲಿ. ಸ್ಯಾಂಡ್ ಮೇಲೆ ವಾಕ್ ಕೂಡ ನಡೀತಾ ಇದೆ. ಮೇ ಬಿ ಇಲ್ಲೊಂದು ಸಣ್ಣ ರಿವರ್ ಪಾಸ್ ಆಗಿರ್ಬೋದು. ಸಬರ್ ಗ್ರಾಮ್ ಕ್ಯಾಂಪ್ ಸೈಟ್ಗೆ ಇನ್ನೇನು ರೀಚ್ ಆಗ್ತಾಯಿದ್ದೀವಿ. ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ ನೋಡಿ. ಇವತ್ತು ಸನ್ರೈಸ್ ನಮ್ಗೆ ನೋಡೋಕ್ಕೆ ಸಿಗ್ತಿಲ್ಲ, ಯಾಕಂದರೆ ಫುಲ್ ಫಾಗ್ ಇದೆ. ಅಲ್ಲಿದೆ ನಮ್ಮ ಕ್ಯಾಂಪ್ ಸೈಟು. ನಾಳೆ ಟ್ರೈ ಮಾಡಬೇಕು ಸನ್ರೈಸ್ಗೆ. ಥಿಂಕ್ ಟೈಮು 6 ಗಂಟೆ. ನಾವು ಸಬರ್ ಗ್ರಾಮ್ ಹತ್ರ ರೀಚ್ ಆಗಿದ್ದೀವಿ. ದಿಸ್ ಈಸ್ ಅವರ್ ಕ್ಯಾಂಪ್ ಸೈಟ್. ಸಬರ್ ಗ್ರಾಮ್ ಸೈಟಿಂದ 6:15 ಹೊರಟಿದ್ದೀವಿ. ಹೆಂಗಿದೆ ನೋಡಿ, ಫುಲ್ ಕ್ಲೌಡ್. ಈಗ ನಾವು ಹೊರಟಿದ್ರದ್ದು ಫಲೂಟ್ ಸಮಿಟ್ಗೆ. ಥಿಂಕ್ ಇಲ್ಲಿಂದ 6 to 7 ಕಿಲೋಮೀಟರ್ ಇದೆ. ಅಲ್ಲಿ ಹೋಗಿ ರೀಚ್ ಆಗಿ ಒಂದು 10 o'clock ಪ್ಲ್ಯಾನ್ ಇದೆ ರೀಚ್ ಆಗೋಕ್ಕೆ. ಮತ್ತೆ ರಿಟರ್ನ್ ಇಲ್ಲಿಗೆ ಬರಬೇಕು. ಈಗೇನು ಕಾಣ್ತಾ ಇದೆ ನೋಡಿ, ಈ ಕಡೆ ಎಲ್ಲ ಇಂಡಿಯಾ, ಈ ಕಡೆ ಆ ಕಡೆ ಸೈಡು ನೇಪಾಳ್ ಬಾರ್ಡರ್. ಒಂದು ಮೈಲ್ ಸ್ಟೋನ್ ಇದೆ ಅಂತ ತೋರಿಸ್ತೀವಿ. ಆ ಸೈಡ್ ರೀಜನ್ ಎಲ್ಲ ನೇಪಾಳ ನೋಡಿ. ಇಷ್ಟು ಹೈಟಲ್ಲಿರೋ ಕೆಲವು ಪ್ರಾಣಿಗಳಲ್ಲಿ ಇವು ಒಂದು. ಫಲೂಟ್ಗೆ ಇನ್ನು ಸ್ವಲ್ಪ ದೂರ ಇದೆ. ಬಾಯ್ಸ್, ಎಲ್ಲಿಗೆ ಹೋಗ್ತಾ ಇರೋದು? ಈ ಕಡೆ ಕಾಂಚನಜುಂಗ ಕಾಣಿಸುತ್ತೆ, ಈ ಕಡೆ ಎವರೆಸ್ಟ್ ಕಾಣಿಸುತ್ತೆ. ಓಕೆ, ಈಗ ಸದ್ಯಕ್ಕೆ ನಾವು ಫಲೂಟ್ಗೆ ಹೋಗ್ತಾ ಇದ್ದೀವಿ. ವ್ಯೂ ಇಷ್ಟೊತ್ತು ಏನು ಇರಲಿಲ್ಲ, ಸ್ವಲ್ಪ ಇವಾಗ ಕ್ಲಿಯರ್ ಆಗ್ತಾ ಇದೆ. ದೇವರಲ್ಲಿ ಪ್ರಾರ್ಥಿಸುತ್ತಾ ಮುಂದೆ ಹೋಗ್ತಾ ಇದ್ದೀವಿ. 3 ಕಿಲೋಮೀಟ್ರ್ ಹೋಗ್ಬೇಕು. ಹೋದ್ಮೇಲೆ ಕಂಡ್ರೆ ಅದೃಷ್ಟ, ಇಲ್ಲಾಂದರೆ ನಾಳೆ ಟ್ರೈ ಮಾಡ್ಬೇಕು ಮತ್ತೆ ವ್ಯೂಗೆ. ಸ್ಲೀಪಿಂಗ್ ಬುದ್ಧ ಡಾರ್ಜಿಲಿಂಗ್ ಸೀರೀಸಲ್ಲಿ ನೋಡಿದ್ರಲ್ಲ, ಅದೇ ಸ್ಲೀಪಿಂಗ್ ಬುದ್ಧ ಇಲ್ಲಿಂದ ಕಾಣುತ್ತೆ. ಇಲ್ಲೇ ಎಲ್ಲೋ ಮಧ್ಯದಲ್ಲಿ
ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ಫಾಗ್ ಎಲ್ಲ ಫುಲ್ಲು ಕವರ್ ಆಗಿರೋದ್ರಿಂದ ಏನು ಕಾಣ್ತಾ ಇಲ್ಲ. ನೋಡಿ ನಮ್ಮ ಸುರೇನ್ ಅವರು ಕುದುರೆಗಳು ನೋಡ್ಸ್ಕೊಂಬತ್ತವ್ರೆ. ಇನ್ನು 2 ಕಿಲೋಮೀಟ್ರ್ ಇದೆ ಫಾಲೂಟ್ ಟಾಪ್ಗೆ. ಇನ್ನೊಂದು ಬ್ರೇಕ್ ಹಾಕಿ ಬೇಸನ್ ಲಡ್ಡು ಎಲ್ಲ ತಿನ್ಕೊಂಡು ಇನ್ನೊಂದು ಆಪಲ್ ಉಳಿಸ್ಕೊಂಡಿದ್ದೀವಿ, ಉಪ್ಪಿಟ್ಟು ಉಳಿಸ್ಕೊಂಡಿದ್ದೀವಿ. ಆಲ್ರೆಡಿ ಇನ್ನೊಂದು ಟೀಮ್ ಹೋಗಿ ವಾಪಸ್ ಬಂದಿರೋರು ವ್ಯೂ ಸಿಕ್ಕಿಲ್ಲ ಅಂತ ಹೇಳಿದ್ರು. ಯಾಕಂದರೆ ಕ್ಲೌಡ್ಸ್ ತುಂಬ ಇದೆ. ಅಟ್ಲೀಸ್ಟ್ ಸೆಕೆಂಡ್ ಪೀಕ್ ಸಮಿಟ್ ಟಾಪ್ಗೆ ಹೋಗೋದು ಇಂಪಾರ್ಟೆಂಟು. ಸಿಗುತ್ತೋ ಬಿಡುತ್ತೋ. ನೋಡಿ ಅಲ್ಲಲ್ಲಿ ಇಂಥರದೊಂದು ಸ್ಲೂಪ್ ಇದ್ದಾವೆ. ಅಲ್ಲೂ ಟಾಪಲ್ಲಿರೋ ಇಂಡಿಯಾ ಎಕ್ಸ್ ಕ್ಯಾಂಪ್ಗೆ ಬಂದು ಸೇರ್ಕೊಂಡಿದ್ದೀವಿ. ಐ ಥಿಂಕ್ ಇನ್ನು ಸ್ವಲ್ಪ ಹೋಗೋಕ್ಕೆ ಮುಂಚೆ ಒಂದು ವಾಶ್ರೂಮ್ ಬ್ರೇಕ್. ನಾವೀಗ ಆ ಕಡೆಯಿಂದ ಬಂದಿರೋದು. ವಾಪಸ್ ನಾವು ಸ್ಯಾಂಡಾಕ್ಫು ಇನ್ನೂ ಹೋಗ್ಬೇಕು. ಇಲ್ಲಿಂದ 21 ಕಿಲೋಮೀಟ್ರ್ ಇದೆ. ಸಬರ್ ಗ್ರಾಮ್ ಅಲ್ಲಿಂದ ಬಂದಿದ್ದೀವಿ. ಮನೆ ಬಜಂಗ್ ಸ್ಟಾರ್ಟಿಂಗ್ ಊಟಕ್ಕೆ ಮುಂಚೆ ಫಸ್ಟ್ ಸೇಪಿಗೆ ಮುಂಚೆ ಸಿಗ್ತಲ್ಲ ಅದು. ಫಾಲೂಟ್ ಕ್ಯಾಂಪ್ ಸೈಟಿಂದ ಮೊಟ್ಟೆ ಎಲ್ಲ ತಿಂದಮೇಲೆ ಒಂದು ಎನರ್ಜಿ ಬಂದು ಕೆಲವರೆಲ್ಲ ಬೇಡ ಅಂತಿದ್ದಾರೆ. ಇವಾಗ ಫಾಲೂಟ್ ಟಾಪ್ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವೇನು ರೀಚ್ ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟ್. ಇನ್ನು ಸ್ವಲ್ಪ ಬಂದುಬಿಟ್ಟಿದ್ದೀವಿ ಫಾಲೂಟ್. ಇಲ್ಲೇನು ಕಾಣ್ತಾ ಇದೆಯಲ್ಲ ಇದೆ ನೇಪಾಳ್ ಬೌಂಡ್ರಿ. ಅಲ್ಲೆಲ್ಲ ಬೌಂಡ್ರಿ ಕಾಣ್ತಾ ಇದೆ. ವಿ ರೀಚ್ಡ್ ಸೆಕೆಂಡ್ ಹೈಯೆಸ್ಟ್ ಸಮಿಟ್ ಇನ್ ವೆಸ್ಟ್ ಬೆಂಗಾಲ್. ವ್ಯೂಸ್ ಏನು ಕಾಣ್ತಾ ಇಲ್ಲ, ಯಾಕಂದರೆ ಫುಲ್ಲು ಮೋಡ. ನೇಪಾಳಲ್ಲೂ ಮೋಡ, ಇಂಡಿಯಾದಲ್ಲೂ ಮೋಡ. ಮುಂದೆ ಹೋಗಿದ್ದಾರೆ ಸೂರಿ, ಇನ್ನೊಬ್ಬರು ಪರ್ವ್, ಇಬ್ಬರು ಗೈಡು, ಆಕಾಶ್ ಎಲ್ಲ. Thank you, congrats for reaching second highest peak. Congratulations bro. This is the peak point. अंडे खाके खट्टे खट्टे है हमारे लोग, अंडे खाके आए लोग, खट्टे खट्टे हमारे लोग, अंडे खाके आए लोग. Congrats, congrats Sanat. Congratulations brother. Yay! Hey, 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 hey. Congrats, congrats. Congratulations! We reached second highest peak. Congratulations! Snipe Shota, thank you for reaching us. Congrats for reaching. Congratulations. Good one.
Welcome. Second round. ठीक है. First of all, congratulations to the entire team. Also, pat yourself. Appreciate yourself. Okay. Second highest peak in ವೆಸ್ಟ್ ಬೆಂಗಾಲ್ which is the first one? ಸ್ಯಾಂಡಕ್ಫೂ. Okay. पता है सब. ठीक है. Feeling check, quick feeling check. How do you all feel? Nice. Yeah. ಹೌಸ್ ದ ಜೋಶ್? ಹಾಯ್ ಸರ್. Before 40 minutes, no one was ready to come up. But now all 23 are here. So happy, so proud feeling. Yeah. Power of the team. This is what happens when the entire team comes together. Everything that is happened in your life, in your cities, your parents, your grandparents, your cab drivers, your each and everything that has actually the dots have connected and that has universe has conspired us to be together here. कोई तो कल बीमार इतने थे कि they didn't knew what is going to happen, right? But this is how it turns up, and I'm really very happy as a trek leader that all of you have made up till the top. So this is half part of the trek done, difficult parts of the trek done, to be in a simple language. ये rhododendron रन का leaf ಸ್ಯಾಂಡಕ್ಫೂ ಟೀಮಿಂದ ರೋಡೋಡೆಂಡ್ರಮ್ ಲೀಫ್ ಮೇಲೆ ಎಲ್ಲರಿಗೂ ಒಂದು ಇಂಡಿವಿಜುವಲ್ ಮೆಸೇಜ್ ಇದೆ. ಒಳ್ಳೆ ಥಾಟ್. My goal is not to be better than anyone else, but to be better Change than is initiated by the decision you make within yourself. No one can make that decision for you. ದಟ್ ಈಸ್ ಫಾರ್ ಸುರೀಶ್. ಯುವರ್ ವರ್ಕ್ ಇಸ್ ಮೋರ್ ದ್ಯಾನ್ ಎ ಟಾಸ್ಕ್. ಇಟ್ ಇಸ್ ಸಬರ್ ಗ್ರಾಮ್ ಅಲ್ಲ, ಈಗ ಇದು ಸಬರ್ ಗ್ರಾಮ್ ಬಂದು ರೀಚ್ ಆಗಿ ನೈಟ್ ಟೆಂಟ್ ಸ್ಟೇ ಎಲ್ಲರೂ. ಈ ಫಸ್ಟ್ ಒನ್ ನಮ್ಮದು, ಥರ್ಡ್ ಒನ್ ಸನತ್ ವ್ಯಾಲಿ. ಅದು ಓಪನ್ ಮಾಡೋಳಗಡೆದ ಕುರುಕ್ 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 ಅಲ್ಲ, ಯಾರು ಕುರುಕ್ 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 ಅಂತಿರಲ್ಲ, ಗೊತ್ತಾಗೋಯ್ತದ ನಮಗೆ ನಮ್ಮವರೆಲ್ಲವ್ರೆ ಅಂತ. ವೆಲ್ಕಮ್ ಟು ಅವರ್ ಈ ಕಡೆನೂ ತೆಗಿಬೇಕಲ್ಲ, ನಿಮ್ಮ ಕಡೆ ಟಾರ್ಚ್ ಇದಾವಲ್ಲ. ನಾವು ಬ್ಯಾಗ್ ಎಲ್ಲ ಈ ಕಡೆ ಇಟ್ಬಿಟ್ಟಿವಿ, ಸುಮ್ಮನೆ ಕಿರಿಕಿರಿ ಬೇಡ. ಹಿಂಗೆ ಇದು ಹೈಜೀನ್ ಬ್ಯಾಗ್ ಹಾಕ್ಕೊಂಡು ಲೇರಿಂಗ್ ಏನೇನಿದೆ ಸರ್? ಒಂದು ಥರ್ಮಲು, ಒಂದು ಟೀ ಶರ್ಟು ಅಷ್ಟೇ. ಥರ್ಮಲ್ಲು, ಟೀ ಶರ್ಟು, ಫ್ಲೀಸು, 3 ಲೇಯರು, ಆಮೇಲೆ ಸ್ಲೀಪಿಂಗ್ ಬ್ಯಾಗು ಒಳಗಡೆ ಒಂದು ಹೈಜೀನ್ ಲೇಯರು, ಅದ್ರ ಮೇಲೆ ಸ್ಲೀಪಿಂಗ್ ಬ್ಯಾಗು. ಓಕೆ ಸರ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸಬರ್ಗ್ರಾಮ್ ಸೈಟಿಂದ ನೋಡಿ, ನಾವಿರೋ ರಾತ್ರಿ ಮಲಗಿದ್ದಿದ್ದು ಸೆಟಪ್ಪು ಇದರಲ್ಲಿ. ಆಚೆ ನೋಡಿದ್ರೆ ನೋಡಿ ಏನು ಕಾಣ್ತಾ ಇಲ್ಲ, ಫುಲ್ಲು ಮಳೆ ಹನಿನೂ ಬೀಳ್ತಾ ಇದೆ, ಫುಲ್ಲು ಮಂಜು. ಇವತ್ತೆಲ್ಲ ಸದ್ಯ ಮಳೆ, ಇಲ್ಲಿವರೆಗೂ ಮಳೆ ಬಂದಿರಲಿಲ್ಲ ನಮಗೆ, ಈಗ ಮಳೆ ಬರ್ತಿರೋದ್ರಿಂದ ನಮಗೆ ಪೋಂಚೋ ಏನು ತಂದಿರೋದು ಯೂಸ್ ಆಗುತ್ತೆ. ಶೂಗೊಂದು ಪ್ರೊಟೆಕ್ಷನ್ ಇಲ್ಲ, ನೋಡೋಣ. ನೋಡಿ ಹೆಂಗಿದೆ ವೆದರ್. ಎಲ್ಲ ಪ್ಯಾಕ್ ಮಾಡಿ ಟೆಂಟಿಂದ ಹೊರಟಿದ್ದೀವಿ ಸಬರ್ಗ್ರಾಮ್ ಸೈಟಿಂದ. ಈಗ ತಿಂಡಿ ತಿನ್ಕೊಂಡು ಹಾಲ್ ಕಡೆಗೆ ಹೊರಡ್ಬೇಕು ನಾವು. ಹಾಲ್ಗೆ ಐ ಥಿಂಕ್ 13 ಕಿಲೋಮೀಟ್ರ್ ಇದೆ. ಆ್ಯಸ್ ಟ್ರೆಕ್ ಲೀಡ್ ಹೇಳ್ದಂಗೆ ತೋಕುಮಲ್ಲಿ
ಲಂಚ್ ಪಾಯಿಂಟ್ ಇದೆ. ಲಂಚ್ ಪಾಯಿಂಟಲ್ಲಿ ಲಂಚ್ ಮಾಡ್ಕೊಂಡು ಹಿಂಗೆ 7 ಕಿಲೋಮೀಟ್ರ್ ಇದೆ ತೋಕುಮ್ಗೆ. ಅಲ್ಲಿ ಲಂಚ್ ಮಾಡಿಕೊಂಡು 3:30 4 o'clock ರೀಚ್ ಆಗಬೇಕು ಅನ್ನೋದು ಟಾರ್ಗೆಟ್ ಇವತ್ತೊಂದು. ನೋಡೋಣ ಏನಾಗುತ್ತೆ. ಎಲ್ಲರದು ಟಿಫನ್ ಆಗಿದೆ. ಅಲ್ಲಿ ನಮ್ಮ ಆಫ್ಲೋಡಿಂಗ್ ಹಾಕಿರೋದೆಲ್ಲ ಇವರೇ ತಗೊಂಡೋಗೋದು. ನಾವು ಹೋಗೋಕೆ ಮುಂಚೆ ಅವರೆಲ್ಲ ಬಂದಿರ್ತಾರೆ. ಸಬರ್ಗ್ರಾಮ್ ಸೈಟ್. ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದಾಗಂತೂ ಇಷ್ಟೆಲ್ಲ ಓಪನ್ ಅಪ್ ಆಗುತ್ತೆ ಅಂತ ಇರಲಿಲ್ಲ. ಅಟ್ಲೀಸ್ಟ್ ಪರವಾಗಿಲ್ಲ, ಇವಾಗ ಸ್ವಲ್ಪ ಎಲ್ಲ ತೆಗೆದು ಓಪನ್ ಮಾಡಿ ಕೈಯೆಲ್ಲ ಇಟ್ಕೊಬೋದು. ಕೋಲ್ಡ್ ಸ್ವಲ್ಪ ಸೆಟ್ ಆಗಿದೆ ಬಾಡಿ. ನೈಟ್ ಡೋಲೋ 650 ತಗೊಂಡಿದ್ದು ವರ್ಕ್ ಆಗಿದೆ. ಸ್ಲೋಲಿ ಕ್ಲಿಯರ್ ಆಗ್ತಾ ಇದೆ. ಎಷ್ಟನೇ ಡೇನೋ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಡೇಗಳು ಗೊತ್ತಾಗ್ತಾ ಇಲ್ಲ. ಬಟ್ ಸಬರ್ಗ್ರಾಮ್ ಸೈಟಿಂದ ನಾವು ಬಿಟ್ಟಿದ್ದೀವಿ ನಮ್ಮ ಸುರೇಂದರ್ ಜಿ ಜೊತೆ. ಇನ್ನು ಮುಂದೆಗಡೆನೂ ಮಿಕ್ಕಿದ 22 ಜನ ಗ್ರೂಪರ್ ಸ್ಟಾರ್ಟ್ ಮಾಡಿದ್ದೀವಿ. ಸಬರ್ಗ್ರಾಮ್ಗೆ ಬಾಯ್. ಚೆನ್ನಾಗಿತ್ತು ಸಬರ್ಗ್ರಾಮ್ ಸೈಟು. ಟೆಂಟ್ ಸ್ಟೇ ಇತ್ತು ಇಲ್ಲೇ. ಲಾಸ್ಟ್ ನಮ್ಮ ಟೆಂಟ್ ಸ್ಟೇ. ಸ್ಲೀಪಿಂಗ್ ಬ್ಯಾಗ್ ಯೂಸ್ ಮಾಡೋದು, ಟಾಯ್ಲೆಟ್ ಯೂಸು ಎಲ್ಲ ಆಗಿದೆ. ವ್ಯೂಸ್ ನೋಡಿ, ಇವಾಗ ಅದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಸಬರ್ಗ್ರಾಮ್. ಬಟ್ ಸಂಜೆ ವಾಪಸ್ ಬಂದಾಗ ಏನು ಕಾಣ್ತಿರಲಿಲ್ಲ. ಪ್ಲಸ್ ಫುಲ್ ಟೈರಿಂಗ್ ಆಗಿದ್ದರಿಂದ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿತ್ತು. ಬೆಳಗ್ಗೆ ವಿತ್ ಆಲ್ ಎನರ್ಜಿ ವಿ ಸ್ಟಾರ್ಟೆಡ್. ನೋಡಿ ನಮ್ಮ ಟೀಮ್ನ ಮೆಂಬರ್ಸ್ ಸ್ಟಾರ್ಟೆಡ್. ಐ ಥಿಂಕ್ ನಾನು ಮುಂಚೆ ಹೇಳ್ದಂಗೆ ಹಾಲ್ ಕಡೆಗೆ ಹೊಟ್ಟಿದ್ದೀವಿ. ನೋಡೋಣ ವ್ಯೂಸ್ ಇವತ್ತಾದ್ರೂ ಸಿಗುತ್ತಾ. ಫೈನಲಿ ನಮಗೆ ಸ್ಲೀಪಿಂಗ್ ಬುದ್ಧದು ಸ್ವಲ್ಪ ನೋಡಿ. ಈ ಕಡೆನೆ ಅಲ್ಲಿ 3 ಸಿಸ್ಟರ್ಸ್ ಅಂತ ಇದೆ ಅಂತ. ಈ ಕಡೆ ಲೆಫ್ಟಲ್ಲಿ ಅದು 3 ಸಿಸ್ಟರ್ಸ್. ಈ ಕಡೆ ಬಂದರೆ ಇಲ್ಲಿ ಫುಲ್ಲು ಈ ಕಡೆ ಕಾಣಬೇಕು ಮೌಂಟ್ ಎವರೆಸ್ಟ್. ಈ ಕಡೆ ಅಲ್ಲಿ ಓಪನ್ ಆಗಿಲ್ಲ, ಓಪನ್ ಆದರೆ ಅಲ್ಲಿ ಮೌಂಟ್ ಎವರೆಸ್ಟ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ಇವತ್ತು ನಾವಿರೋದು ಹಾಲ್. ಬೆಳಗ್ಗೆ ಸಾಯಂಕಾಲ ರೀಚ್ ಆಗಿದ್ದು ನೈಟ್ ಸ್ಟೇ ಮಾಡಿದ್ಮೇಲೆ ಫುಲ್ಲು ಮಳೆ ರಾತ್ರಿ ಎಲ್ಲ. ವೆದರ್ ಅಪ್ಡೇಟ್ ಪ್ರಕಾರನೂ ನಮ್ಗೆ ಗೊತ್ತಾಗ್ತಾನೂ ಇಲ್ಲ ವೆದರ್ ಅಪ್ಡೇಟು. ನಮ್ಮ ಟ್ರೆಕ್ ಲೀಡರ್ ಹೇಳಿರೋ ಪ್ರಕಾರ ಸೈಕ್ಲೋನ್ ಇದೆ ಅಂತೆ ವೆಸ್ಟ್ ಬೆಂಗಾಲ್ ಕಡೆಯಿಂದ, ನೇಪಾಳ ಕಡೆಯಿಂದನೂ. ಸೊ ನಾವು ನೇಪಾಳಲ್ಲೇ ಇರೋದ್ರಿಂದ ಫುಲ್ಲು ಕಾಂಚನಜುಂಗ ವ್ಯೂ ಕಾಣಲಿಲ್ಲ ನಮಗೆ. ಬಟ್ ಸ್ಟಾರ್ಟಿಂಗ್ ಸಂಜೆ ನಾನು ತೋರಿಸ್ದಂಗೆ ಟೈಮ್ ರೀಚ್ ಆದಾಗ ಒಂದು ಸ್ವಲ್ಪ ವ್ಯೂ ಇತ್ತು, ಹಾಫ್ ವ್ಯೂ ಸ್ಲೀಪಿಂಗ್ ಬುದ್ಧದು. ಅದೇ ನಮ್ಗೆ ಸಿಕ್ಕಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವಾಗ ಎಷ್ಟು ಟೈಮ್ 9 ಗಂಟೆ. ಫುಲ್ ಮಳೆ ಹಂಗೆ ಇದೆ, ಕಡಿಮೆ ಅಂತೂ ಆಗಿಲ್ಲ. तो यहाँ पे जो ऑनर है वो लोग हमारे लिए 3 किलोमीटर गाड़ी में कैरी करके हम लोग को प्रोवाइड करते हैं. और वो लोग हमारे साथ 2014 से नमस्ते. बहुत अच्छा.
ಇವ್ರದ್ದೊಂದು ಅಂಗಡಿ ಇಟ್ಕೊಂಡ್ರು ನೋಡಿ ಗ್ಯಾಪಲ್ಲಿ. ನಾವು ನೇಪಾಳದಲ್ಲಿ ಇರೋದ್ರಿಂದ ನೋಡಿ ನೇಪಾಳ ಜನಗಳು ಸಿಗ್ತಾರೆ. ಹಲೋ, ನಮಸ್ತೆ. ನಮಸ್ತೆ. ये लोग कहाँ जा रहे हैं? पालुट. ओहो. ಒಂದು ನೇಪಾಳಿ ವರ್ಡ್ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಜುಮ್ಜುಮ್ಲಾ ಅಂದ್ರೆ ನಡಿ ಅಂತ. ಚಲೋ ಜುಮ್ಜುಮ್ಲಾ को आंसर. Have a break up there and they. So this one pink. Bar bottom and this one right. जो था अब इधर देखो. सिल्वर पाइन का. ಸಿಲ್ವರ್ ಪೈನ್ ಮರದಲ್ಲಿ ರೋಡೋಡೆಂಡ್ರಮ್ 2 ಗಿಡಗಳು ಬೆಳೆದಿದೆ ನೋಡಿ. ಒಂದು ಆ ಕಡೆ ಪಿಂಕ್, ಇದು ರೆಡ್ ಆಗುತ್ತೆ. ತುಂಬ ವೆರೈಟೀಸ್ ಇದೆ. ಎಲ್ಲ ಅವ್ರವ್ರು ಮಳೆ ಸ್ವಲ್ಪ ಹನಿತಾ ಇರೋದ್ರಿಂದ ಅವ್ರವ್ರ ರೈನ್ ಜಾಕೆಟ್ ತಗೊಂಡೆಲ್ಲ ಹಾಕೊತಾ ಇದ್ದಾರೆ ನೋಡ್ರಿ. ಏನೇನು ತಂದಿರ್ತೀವಿ ಎಲ್ಲ ಯೂಸ್ ಮಾಡ್ಬೇಕು, ಆ ಥರ ಆಗಿದೆ ನಮಗೆ. ನೋಡಿ ಬಾಯ್ಸ್ ಹೆಂಗಿದ್ದಾರೆ. ಮ್ಯಾನ್ ಆಫ್ ಟೈಮ್ ಇವರು. ಮ್ಯಾನ್ ಆಫ್ ಸ್ಟೀಲ್ ಅಲ್ಲ, ಮ್ಯಾನ್ ಆಫ್ ಟೈಮ್. ನಮ್ಮ ಹೈಲೈಟೆಡ್ ಬಾಯ್ ನೋಡಿದ್ದಾರೆ ನೋಡಿ. ನಾವು ಆಲ್ ಸೈಟಲ್ಲಿ ಏನಿದ್ವಲ್ಲ ಅದ್ರದ್ದು ಬೋರ್ಡಲ್ಲಿ ನೇಪಾಳ ಅಂತ ಇರೋದು. ನಾವು ಅಲ್ಲಿಂದನೇ ಬಂದಿದ್ದು. ನಮ್ಮ ಬಾಯ್ಸ್ ಎಲ್ಲ ಹೊರಟಿದ್ದಾರೆ. ಇವತ್ತು ಲಾಸ್ಟ್ ಬಟ್ ಒಂದು ದಿನ. ಅಲ್ಲಿಂದ ಲಂಚ್ ಪಾಯಿಂಟ್ಗೆ ಹೊರಟು ಥಿಂಕ್ ದುಪಿಟಾರ್ ಲಂಚ್ ಪಾಯಿಂಟು. ಅಲ್ಲಿಂದ ಮುಂದೆ ನಾವೊಂದು 3-4 ಅಷ್ಟರಲ್ಲಿ ರೀಚ್ ಆದರೆ ಗುರ್ದುಮ್ಗೆ. ಇವತ್ತಿಂದು ಟ್ರಿಪ್ದು 11,000 ಫೀಟ್ ಹೈಟಿಂದ ಕೆಳಗಡೆ ರೀಚ್ ಆಗ್ಬಿಟ್ಟಿರ್ತೀವಿ. ನಮ್ದು ಇವತ್ತಿನ ಪ್ಲ್ಯಾನ್ ಇದ್ದಿದ್ದು ಸಂಡಕ್ಫು ವ್ಯೂ ನೋಡೋಕ್ಕೆ. ಬಟ್ ಈ ಥರ ವೆದರ್ ಇರೋದ್ರಿಂದ ನಮಗೆ ಟೈಗರ್ ಹಿಲ್ಲಲ್ಲಿ ಸಿಕ್ಕಿರೋದೇ ವ್ಯೂ. ನೆನ್ನೆ ಸಂಜೆ ಏನು ಸಿಕ್ತು, ಐ ಥಿಂಕ್ 75% ಆಫ್ ಸ್ಲೀಪಿಂಗ್ ಬುದ್ಧ ವ್ಯೂ ಅದೇ ಜಾಸ್ತಿ. ಇಷ್ಟು ದೂರಕ್ಕೆ ಇಲ್ಲಿ ಒಂದು ಜೀಪ್ ಕಾಣಿಸ್ತು. ರೋಡೋಡೆಂಡ್ರಮ್ ಹೂವು ತೋರಿಸ್ತವ್ರು ನೋಡಿ. ರೈನ್ ಫಾರೆಸ್ಟ್ ಒಳಗಡೆ ದುಪಿಟಾರ್ ಕಡೆಗೆ ಹೋಗ್ತಾ ಇದ್ದೀವಿ ಇನ್ನು. ನೋಡಿ ನೋಡ್ಕೊಂಡು ಕಾಲಿಕ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಚಾನ್ಸಸ್ ಆಫ್ ಸ್ಲಿಪ್ರಿ ಜಾಸ್ತಿ ಇರುತ್ತೆ. ಏನು ಕಾಣ್ತಿಲ್ಲ ನೋಡಿ. ಲಂಚ್ ಸ್ಪಾಟ್ಗಿನ್ನ ಒಂದು 5 ನಿಮಿಷ ಅನಿಸುತ್ತೆ. ಆಲ್ಮೋಸ್ಟ್ ಬಂದಿದ್ದೀವಿ ಅಂತ ಎಕ್ಸ್ಪೆಕ್ಟೇಷನಲ್ಲೇ ಹೋಗ್ತಾ ಇದ್ದೀವಿ. ಏನೋ ಬರ್ತಾನೆ ಇಲ್ಲಪ್ಪ ಲಂಚ್ ಸ್ಪಾಟು. ಎಷ್ಟು ದೂರನೋ ಏನೋ ನೋಡ್ರಿ ಹೆಂಗಿದೆ ಸ್ಟೆಪ್ಪು. ಒಂದು ಕಡೆ ರಾಂಗಿಟ್ವಿ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಆಗೋಗುತ್ತೆ. ಎನ್ನ ಪಾದಾರವಿಂದವ ನೋಡಿ. ಇಲ್ಲಿ ಯಾವುದೋ ಕಾಡಂದಿ ಹೋಗಿರ್ಬೇಕು ದಾರಿ.
ನೋಡಿ ಹುಡುಗರು ಇದರಲ್ಲಿ ಹೊಲಲ್ಲಿ ಅನಿಸ್ತಿದ್ದಾಗ್ಬಿಡುತ್ತೆ. ಇವ್ರು ಯಾರು ಅಂತ ಗೊತ್ತಾ? ಮುರಳಿ. ಇವರ್ಯಾರು? ಶಿವಾಲಿ. ಯಾರು ಗೊತ್ತಾಗದಾಗೆ ಮುಸ್ಕಾಕೊಂಡು ಓಡಾಡ್ತಾವ್ರೆ. ಯಾರನ್ನ ತಪ್ಪಿಸ್ಕೊಂಡು? ಮಳೆ ತಪ್ಪಿಸ್ಕೊಂಡು ಓಡಾಡ್ತಾವ್ರೆ ಇವರು. ಆದರೆ ಮಳೆನೇ ಮುಂದೆ ಬಿಡ್ತಾನೆ ಇಲ್ಲ. ಆರೆಂಜು, ರೆಡ್, ಯೆಲ್ಲೋ, ಗ್ರೀನ್ ಎಲ್ಲ ಅಲರ್ಟ್ಗಳು ಬಂದ್ಬಿಟ್ಟೈತೆ. ಅಲ್ಲೊಬ್ರು ಇದ್ದಾರೆ ನೋಡಿ, ನಮ್ಮ ಹೈಲೈಟ್ರ್ ಅಲರ್ಟ್. ಅವ್ರದ್ದೇ ಅಲರ್ಟ್ ಇವತ್ತು. ಅವರಿಂದಾನೇ ಇವತ್ತು ಮಳೆ ಬಂದಿರೋದು. ಇಷ್ಟೆಲ್ಲ ನಮಗೆ ಗೊತ್ತಾಗ್ಲೇ ಇಲ್ಲ. ನಮ್ಮ ಗ್ರೂಪಲ್ಲೇ ಇದ್ರು ಅವರು. ಅಲರ್ಟ್ ಕೊಟ್ಕೊಂಡು ಅದಿರ್ಬೋದೇನೋ ನಮ್ಮ ಲಂಚ್ ಪಾಯಿಂಟು. ನೋಡೋಣ, ನಮ್ಮ ಲೀಡ್ಗಳು ಹೇಳಿದ್ರೆ ಅಲ್ಲಿ, ಇಲ್ಲ ಅಂದರೆ ಇನ್ನು ಮುಂದಕ್ಕೆ ಹೋಗ್ರಿ ಅಂತ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಹಾಂ, ಅದೇ ಲಂಚ್ ಸ್ಪಾಟು. 1.5 ಈ ಬೆಟ್ಟದಲ್ಲಿ ಹತ್ತಿ ಹೇಳ್ಕೊಂಡು 10 ಕಿಲೋಮೀಟ್ರ್ ನಡೆಸ್ತಾರೆ. ಬರೀ 2-3 ಕಿಲೋಮೀಟ್ರ್ ಹೇಳ್ತಾರೆ. ಫೈನಲಿ ದೊಪಿಟ ರೀಚ್ ಆಗಿದ್ದೀವಿ, ಲಂಚ್ ಪಾಯಿಂಟ್. ಎಲ್ಲ ಮಳೆಯಲ್ಲಿ ನೆನ್ಕೊ ಬಂದಿರೋದ್ರಿಂದ ಊಟ ಬಿಸಿ ಬಿಸಿ ಹಾಕೊಂಡು ತಿಂತಾ ಇರೋದೆ. ಏನು ರೆಡ್ ಪಾಂಡಾಗೋಸ್ಕರ ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಸಿಗ್ಬೋದು ರೆಡ್ ಪಾಂಡ. ಸೈಲೆಂಟಾಗಿ ಹೋಗ್ಬೇಕು ನಾವಿಲ್ಲಿ. ಸೈಲೆಂಟಾಗಿದ್ರೆ ಎಲ್ಲಾದರೂ ರೆಡ್ ಪಾಂಡ ಸಿಕ್ಕಿದ್ರು ಸಿಗ್ಬೋದು. अभी तो कैंसिल कौन इस साइड यही बैग ना नहीं है. ಅದೇ ಗಿಡ ಹಾಕಿದ್ದಾರೆ ನೋಡಿ. ಇನ್ನೊಂದು 1 ಕಿಲೋಮೀಟ್ರ್ ಇರ್ಬೋದು ನಮ್ಮ ಗುರ್ದುಮ್ಗೆ. ಎಲ್ಲರಿಗೂ ಒಂದೊಂಚೂರು ಒಂದೊಂದು ಪಾಯಿಂಟ್ ನೆಟ್ವರ್ಕ್ ಸಿಕ್ತು. ಎಲ್ಲ ಒಂದೊಂದು ಫೋನ್ ಮಾಡ್ಕೊಂಡು ಹೊಡ್ತಾ ಇದ್ದಾರೆ ಈಗ. ಎಲ್ಲರೂ ಮನೆಗೊಂದು ಫೋನ್. ಮುರಳಿ ಫೋನ್ ಟ್ರೈ ಮಾಡ್ದ, ಸಿಕ್ಕಿಲ್ಲ, ಫೋನೇ ಸ್ವಿಚ್ ಆಫ್. ಇವರು ನೆಟ್ವರ್ಕ್ ಹುಡುಕ್ತಾವ್ರೆ, ಜಿಯೋನೇ. ನೋಡಿ, ಇಷ್ಟು ದಿನ ನಾವು ಅರ್ಲಿ ಮಾರ್ನಿಂಗ್ ಎದ್ದೋಗಿದ್ವಿ. ಇವಾಗ ಬೆಳಗ್ಗೆ 1 ಅವರ್ ಲೇಟ್ ಬಿಟ್ಟಿದ್ದರಿಂದ ಇವಾಗ ಇಷ್ಟೊತ್ತಿಗೆ ಟೈಮ್ ರೀಚ್ ಆಗಬೇಕಿತ್ತು. ಗುರ್ದುಮ್ ಇನ್ನೂ ರೀಚ್ ಆಗ್ತಾ ಇದ್ದೀವಿ. ಇನ್ನೂ 1 ಅವರ್ ಆಗ್ಬೋದು ಅಂತಿದ್ದಾರೆ. ಎಲ್ಲ ಹೆಡ್ಲೈಟ್ ಟಾರ್ಚ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊತ್ತಿಗೆ ಆಲ್ರೆಡಿ ಕಲ್ಲುಗಳು ಸಿಕ್ಕಿದೆ, ಕಲ್ಲದ ರೋಡು, ಅದ್ರ ಮೇಲೆ ಕಾಲಿಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲ ಟಾರ್ಚ್ ಹಾಕೊಂಡು ಹೋಯ್ತವ್ರೆ.
ಎಸ್ ಫೈನಲಿ ನಾವು 6 ಗಂಟೆ 6 ಕಾಲ ಅಷ್ಟೊತ್ತಿಗೆ ರೀಚ್ ಆಗಿದ್ದೀವಿ ಗುರ್ದುಮ್. ನಮ್ಮ ಕ್ಯಾಂಪ್ ಇನ್ನೇನು ಬಂತು. अरे पहुंच गए फाइनली गुरदुम पहुंच गए. हेलो हाय थैंक यू we love you brother. Everyone, can we make a quick circle? Quick inspections. We are going to give you rooms. Everyone. Okay. Please remove your poncho. Trust me. Whatever you have done today, it is not normal.